ಇದು ಬೇರೆ ಇಲ್ಲ, ಹೊಸದೇ ನಿಜವಾಗ್ಲೂ. ಮಗಳು ಕಳಿಸ್ಲು. ಆರಂಭಿಕ ಬ್ಯಾಟ್ಸ್ಮನ್ ಅಂತ ಸರ್. ಫಸ್ಟ್ ಟೈಮ್ ಮಾತಾಡೋದು ಜಾಸ್ತಿ. ಏನು ಚೆನ್ನಾಗಿ ಮಾಡಿದ್ವಿ, ತುಂಬ ಕಷ್ಟಪಟ್ಟಿದ್ವಿ. 45 days ಮಂಗಳೂರು ಕಡೆ ಅದ ಚೆನ್ನಾಗಿರೋ ಲೊಕೇಶನ್ ನೋಡಿ ಹುಡುಕಿ ಮಾಡಿದ್ವಿ. ಚೆನ್ನಾಗಿ ಬಂದಿದೆ, ನಮಗೆ ಖುಷಿಯಾಗಿದೆ. ಅಪರಾಧಿ ದಾನ ಅಂದರೆ ಅಲ್ಲಿ ಒಳಗಡೆ ಎಷ್ಟು ಕೈದಿಗಳಿರ್ತಾರ, ಅಲ್ಲಿ ಕೆಲವರು ಅಪರಾಧಿಗಳು ಆಗಿರಲ್ಲ, ಅವರನ್ನು ಹೆಂಗೆ ಹೊರಗೆ ತರ್ತಾನೆ ಅಂತ ನಮ್ಮ ಹೇಗೆ ರಿಸರ್ಚ್ ಮಾಡಿದ್ರಿ ನೀವು? ಅದು ನನಗೆ ನನ್ನ ಮಂಗಳೂರು ಸುತ್ತಮುತ್ತಲಿನ ಕೆಲವು ನೋಡಿ ಸ್ಟೋರಿ, ಅದನ್ನು ನಾನು ಇಟ್ಕೊಂಡು ಅಷ್ಟು ಕತೆ ಮಾಡಿದ್ದೆ. ಪೊಲೀಸರ ಹತ್ರ ಮಾತಾಡಿದ್ವಿ, ನಮ್ಮ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ವಿ. ಪೊಲೀಸ್ ಫೈಲಲ್ಲಿ ಯಾಕೆ ಬಂದಿಲ್ಲ ಇದ್ದಿರುವಾಗ ನಾನು ಒಂದು ಕಡೆ ಹೋಗುವಾಗ ಅದು ಹೇಳಿದ್ರೆ ಬೇಡ, ಒಂದು ಕಡೆ ಜಾಗ ನೋಡುವಾಗ ಸಿಕ್ಕಿದ್ರು ನನಗೆ. ಈ ಕ್ಯಾರೆಕ್ಟರ್ ಏನಿದೆ ಇಲ್ಲಿ 4 ಜನ ಅವರ ಮುಖ ಪರಿಚಯ ಆಗಿ 4 ಜನ ಇದ್ದರು. ಅದನ್ನು ಇಟ್ಕೊಂಡು ಸತ್ಯ ಕತೆ ಕಟ್ಟಣ ಅಂತ ಸ್ವಲ್ಪ ನಾನು ಮಸಾಲ ಸೇರಿಸಿ ಮಾಡಿದ್ದೆ. ಆ ಥರ ಅಲ್ಲ, ಇದು ಬೇರೆ. ಈ ಕ್ರೈಮ್ ಥ್ರಿಲ್ಲರಾ ಇದು ಸರ್? ಕ್ರೈಮ್ ಥ್ರಿಲ್ಲರಾ ಏನು? ಕ್ರೈಮ್ ಥ್ರಿಲ್ಲರ್. ಅದೇ ಏನು ಹೇಳಕ್ಕೆ ಕೊಟ್ಟಿದ್ದೀರಾ ಅವಾಗಲಿ? ಇದು ಅಲ್ಲ ಸರ್, ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಡೀಟೇಲಾಗಿ ಕುತ್ಕೊಂಡು ಹೇಳಿ ಸರ್. ಹೆಂಗೆ ಶುರು ಆಯಿತು, ನೀವು ಯಾರು, ನಿಮ್ಮ ಹಿನ್ನೆಲೆ ಏನು, ಹೇಗೆ ಪಿಕ್ಚರ್ ಶುರು ಮಾಡಿದ್ರಿ? ನಾನು 20 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ನಾಗಭರಣ, ವಿನು ಬಲಂದೆ, ಅಶೋಕ್ ಮತ್ತು ಅರ್ಜುನ್ ದೇವ್ರ ಜೊತೆ 10 ವರ್ಷ ಇದ್ದೀನಿ. ಅವರ ಕೆಳಗಡೆ ಕೆಲಸ ಮಾಡಿದ್ದೀನಿ. ಆಮೇಲೆ ನಾವೇನು ಡೈರೆಕ್ಷನ್ಗೆ ಬಂದಿದ್ವಿ. ಫಸ್ಟ್ ಫಿಲ್ಮ್ ಶೂಟಿಂಗ್ ಶುರು ಮಾಡಿದ್ದು 23ಕ್ಕೆ ಪ್ಲ್ಯಾನ್ ಮಾಡಿದ್ದು, 24ಕ್ಕೆ ಮುಗ್ದಿತ್ತು. 1 ವರ್ಷ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸರ್ ಒಂದು ನಿಮಿಷ. ಟೆಕ್ನಿಷಿಯನ್ಸು, ಮ್ಯೂಸಿಕ್ಕು, ಹಾಡುಗಳ ಬಗ್ಗೆ ನೀಟಾಗಿ ಡೀಟೇಲಾಗಿ ಹೇಳಿ. ಮ್ಯೂಸಿಕ್ ಡೈರೆಕ್ಟರ್ ಸಂದೀಪ್ ಸಿನಾಯ್ ಜೋಸಫ್ ಮತ್ತು ಸಂದೀಪ್ ಬದಾಲ್ ಅಂತ, ಕ್ಯಾಮರಾಮನ್ ವೈದ್ಯ ಅರ್ಮನು, ಮತ್ತು ಎಡಿಟರ್ ರಾಜು ಆರ್ಯನ್. ನೀವು ಆಮೇಲೆ ಮಾತಾಡ್ತೀರಾ? ಎಲ್ಲರೂ ಮಾತಾಡ್ತಾರೆ ಒಂದು ರೌಂಡ್. ಆಯಿತು ಸರ್. ಅಂತ ಕೆಲಸ. ಸೊ ಅವರು ನಮಗೆ ನೋಡಿದಾಗೆ, ನೀವು ಹೇಳಿದಾಗೆ ಅವರು ಸ್ವಲ್ಪ ಮೈಕ್ ಇಟ್ಟರೆ ಸ್ವಲ್ಪ ನರ್ವಸ್ ಆಗ್ತಾರೆ. ಆದರೆ ಅವರ ಕೆಲಸ ವಿಷಯದಲ್ಲಿ ಯಾವುದೇ ನರ್ವಸ್ ಇಲ್ಲ ಅವರದ್ದು. ಈಗ ಮಾತ್ರ ಮೈಕ್ ಇರೋಲ್ಲಿ ಇಷ್ಟು ನರ್ವಸ್ ಅಂತ ಕಾಣ್ತಾ ಇದೆ. ಆದರೆ ನಿಜವಾಗಿ ನೋಡಿದರೆ ಸೆಟ್ಟಲ್ಲಾಗಲಿ ಶೂಟಿಂಗ್ ನಡುವ ಟೈಮಲ್ಲಿ ಆಗಲಿ ಯಾವ ರೀತಿ ನರ್ವಸ್ ಇರಲಿಲ್ಲ. ಅವ್ರದ್ದೊಂದು ಬೇರೆನೇ ವಿಚಿತ್ರ ಜನ ಆಗ್ತಾರೆ. ಈಗ ಏನಿದೆ ಯಶೋದ್ ಅವ್ರು ಚೇಂಜ್ ಆಗ್ತಾರೆ. ಸೊ ಚಿತ್ರ ಹೇಳೋದಾದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮಲ್ಲಿ ಆದ ಏನೆಲ್ಲ ಪ್ರಯತ್ನ ಇದೆ ಎಲ್ಲ ರೀತಿ ಪ್ರಯತ್ನ ಹಾಕಿದ್ದೇವೆ. ಮಂಗಳೂರಿನ ಸುತ್ತಮುತ್ತಲು ಅವರಿಗೆ ಕತೆಗೆ ಬೇಕಾದ ಯಾವ ಲೊಕೇಶನ್ ಬೇಕು ಆ ಲೊಕೇಶನಲ್ಲಿ ನಮಗೆ ಬೇಕಾದಾಗೆ ಶೂಟ್ ಮಾಡಿದ್ದೇವೆ. ಮತ್ತು ನಮ್ಮ ಕಡೆಯಿಂದ ಏನು ಇನ್ಪುಟ್ ಬೇಕು, ಏನೆಲ್ಲ ಟೆಕ್ನಿಕಲ್ ಏನು ಬೇಕು ಎಲ್ಲ ಮಾಡಿದ್ದೇವೆ. ಮುಂದಿನದ್ದು ನಿಮ್ಮ ಕೈಯಲ್ಲಿದೆ. ಹಾಂ ಹೇಳಿ. ಅಪರಾಧಿ ನಾನಲ್ಲ ಹೇಗೆ ಸ್ಟಾರ್ಟ್ ಆಯಿತು ಸಿನಿಮಾ, ರಿಲೀಸ್ ಬಂದಿದೆ, ಎಷ್ಟು ಖುಷಿ ಇದೆ. ಎಂತ ಯಾರು ಪ್ರಿಪೇರ್ ಆಗಿ ಬರಲಿಲ್ವಾ ಮಾತಾಡೋಕ್ಕೆ? ಅವರೇ ಡೈರೆಕ್ಟರ್ ಅವ್ರದ್ದೇ ಇದು ಎಲ್ಲ ಇಲ್ಲಿ ಏನು ವರ್ಕ್ ಮಾಡಿದ್ದಾರೆ ಎಲ್ಲ ಅವರೇ ವರ್ಕ್ ಮಾಡಿರೋದು. ಅವ್ರದ್ದು 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಚೆನ್ನಾಗಿ ಬಂದಿದೆ ಸಿನಿಮಾ. ಜುಲೈ 3ಗೆ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಸಪೋರ್ಟ್ ಅದೇ ರೀತಿ ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊಳ್ತೀವಿ. ಇಲ್ಲ ಸರ್, ಹೌದು. ಅಲ್ಲಿ ಪಾತ್ರ ಥರ ಇದೆ ಪರ್ಸನಾಲಿಟಿ. ಇಲ್ಲ ಸರ್, 4 ಕೈದಿಗಳೇನು ಹೇಳಿದ್ರಲ್ಲ ಅದರಲ್ಲಿ ಒಬ್ಬ ನಾನೇ. ಸೊ ನನ್ನ ಹೆಸರು ಶ್ರೀನಿಧಿ ಅಂತ, ಈ ಕ್ಯಾರೆಕ್ಟರ್ ಹೆಸರು. ಅದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ ಅಂತ ಹೇಳಿದ್ದಾರೆ ಅವರು. ಅಷ್ಟೇ ಸರ್. ಒಂದು ಆಯ್ತು ಸರ್, ಇದೊಂದು 9-10ನೇ ಸಿನಿಮಾ ತಗೊಂಡು. ಯಾಕೆ ಒಳಗೆ ಹೋಗಿರ್ತೀರಿ ಜೈಲಿಗೆ ಅಂತ ಸರ್ ಕೇಳ್ತಿದ್ದಾರೆ. ಹೇಳ್ಬೇಕಾ? ಒಂದು ಕೊಲೆ ನಡೆದಿರುತ್ತೆ, ಅದಕ್ಕೆ ಒಳಗೆ ಹೋಗಿರ್ತೀನಿ, ಸಸ್ಪೆಕ್ಟೆಡ್ ಆಗಿ ಹೋಗಿರ್ತೀನಿ. ಅರ್ಜುನ್ ಅವರು ಅಲ್ಲಿ, ನೀವು ಮಂಗಳೂರವರೇನಾ? ಹಾಂ ಹೌದು. ಸೊ ನಮ್ಮ ಪ್ರೆಸ್ ಮೀಟ್ ಇತಿಹಾಸದಲ್ಲೇ ಇದು ಶಾರ್ಟೆಸ್ಟ್ ಪ್ರೆಸ್ ಮೀಟ್ ಆಗೋ ಸಾಧ್ಯತೆ ಇದೆ ಸರ್.
ಓಕೆನಾ? ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಸರ್? ಏನು ಹೇಳ್ತಾ ಇಲ್ಲ ಒಂದೊಂದು ಅಕ್ಷರದಲ್ಲಿ. ರಿಲೀಸ್ ಬಗ್ಗೆ ಎಲ್ಲರ ಬಗ್ಗೆ ಅವರೇ ಮಾತಾಡ್ತಾರೆ. ಎಲ್ರ ಬಗ್ಗೆನೂ ಅಮೃತ ಮಾತಾಡ್ತಾರೆ. ಎಲ್ರಿಗೂ ನಮಸ್ತೆ, ನಾನು ಅಮೃತ. ಸೊ ಮೊದಲನೇದಾಗಿ ನಮಗೋಸ್ಕರ ನೀವೆಲ್ಲರೂ ನಿಮ್ಮ ಟೈಮ್ನ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ಕೋ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ಸ್ ಯಾರ್ಯಾರು ಬಂದಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಸಿನಿಮಾ ಹೆಸರು ಅಪರಾಧಿ ನಾನಲ್ಲ ಅಂತ. ಸೊ ಇಟ್ಸ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ. ಆ್ಯಂಡ್ ಇಡೀ ಮೂವಿ ಆ್ಯಕ್ಚುಲಿ ಹೊಸೊಬ್ರು ಮಾಡಿರೋದು. ಸೊ ನಮಗೆ ಬೇಕಾಗಿರೋದು ನಿಮ್ಮೆಲ್ಲರೂ ಸಪೋರ್ಟ್ ಬೇಕಾಗಿದೆ. ಆ್ಯಂಡ್ ಇನ್ನೊಂದೇನಾದರೂ ನಂಗೆ ತುಂಬ ಖುಷಿ ವಿಚಾರ ಅಂತ ಅಂದರೆ ಅರ್ಜುನ್ ಕಾಪಿಕಾಡ್ ಅವ್ರ ಬಗ್ಗೆ. ನನಗೆ ಸ್ಟಾರ್ಟಿಂಗ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ನಂಗೆ ಏನೇನೂ ಗೊತ್ತಿರಲಿಲ್ಲ. ಬಟ್ ಶೂಟಿಂಗ್ ಹೋದ್ಮೇಲೆ, ಶೂಟಿಂಗ್ ಮುಗಿದ ಮೇಲೆ ಅವ್ರು ಸುತ್ತಮುತ್ತ ಇರೋ ಜನ ಅವ್ರನ್ನ ಟ್ರೀಟ್ ಮಾಡೋದು ನೋಡಿ ಗೊತ್ತಾಯ್ತು ಅವರು ಮಂಗಳೂರು ಹುಲಿ ಅಂತ. ಐ ಆಮ್ ಸೋ ಹ್ಯಾಪಿ ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಅಟ್ ದ ಸೇಮ್ ಟೈಮ್ ಅರ್ಜುನ್ ಕಜ್ಜೆ ಅವರು ಕೂಡ ಇದ್ದಾರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಮೂವೀಸಲ್ಲೆಲ್ಲ ಹಂಗೆ ನೋಡ್ಕೊಂಡ್ರೆ ಅವ್ರು ಸೀನಿಯರ್. ಆ್ಯಂಡ್ ಅನೂಪ್ ಸಾಗರ್ ಅವರು ಮತ್ತು ಜ್ಯೋತಿರಾಯ್ ಮ್ಯಾಮ್ ಆ್ಯಂಡ್ ಸೃಷಾ ಸಮಾನಿ ಆ್ಯಂಡ್ ಒಂದಷ್ಟು ಆರ್ಟಿಸ್ಟ್ಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಆ್ಯಂಡ್ ನೀವು ಯಾವ ನಾನು ಚಿಕ್ಕಮಗಳೂರವಳು. ಆ್ಯಕ್ಟಿಂಗೋಸ್ಕರ ಒಂದು 7 ವರ್ಷದ ಮುಂಚೆ ಬ್ಯಾಂಗ್ಳೂರ್ ಸೆಟಲ್ ಆಗಿ ಇವಾಗ ಸೀರಿಯಲ್ಸ್, ಮೂವೀಸ್, ರಿಯಾಲಿಟಿ ಶೋಸ್ ಕಾಣಿಸ್ಕೊಳ್ತಾ ಇದ್ದೀನಿ. ಎಷ್ಟನೇ ಸಿನಿಮಾ? ಸರಿ ಸರ್, ಎಷ್ಟನೇ ಸಿನಿಮಾ? ಪಾತ್ರಗಳು ಕೌಂಟ್ ಮಾಡೋದಾದರೆ ರಿಲೀಸ್ ಆಗ್ತಿರೋದ್ರಲ್ಲಿ ಇದು 3ನೇ ಸಿನಿಮಾ. ಮುಂಚೆ ಒಂದು ಸರಳ ಪ್ರೇಮ ಕಥೆ ಅನ್ನೋ ಮೂವಿಯಲ್ಲಿ ಮೂಕನಾಗಬೇಕು ಅನ್ನೋ ಸಾಂಗಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ವಿಶ್ವರೂಪಿಣಿ ಶ್ರೀ ವಾಸವಿ ಅನ್ನೋ ಮೈಥೋ ಮೂವಿ ಮುಖಾಂತರ ಒಂದು ಲೀಡ್ ಪಾತ್ರನ ಮಾಡಿದೆ, ರಿಲೀಸ್ ಆಗಿದೆ ಕೂಡ. ದಿಸ್ ಇಸ್ ಮೈ 3rd ಮೂವಿ. ಈ ಅಪರಾಧಿಗೆ ನಾನೆಲ್ಲ ಹಿಂದೇನಾಗಿರುತ್ತೆ? ಸೊ ನಾನೊಬ್ಳು ಡಾಕ್ಟರ್. ಸೊ ಈ ಅಪರಾಧಿ ಮೂವಿಯಲ್ಲಿ ಆಬ್ವಿಯಸ್ಲಿ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದರೆ ಒಂದು ಕೊಲೆನೋ ಅಥವಾ ಏನೋ ಒಂದು ಕ್ರೈಮ್ ನಡೆದಿರುತ್ತೆ. ಸೊ ಅದು ಸಾಲ್ವ್ ಆಗೋದಕ್ಕೆ ಇದು ಒಂದು ಪ್ರಮುಖ ಪಾತ್ರ ಆಗಿರುತ್ತೆ. ಬಟ್ ಯಾವ ಡಾಕ್ಟರ್ ಅಂತ ಎಲ್ಲ ಹೇಳಿದ್ರೆ ಅಷ್ಟು ಸಸ್ಪೆನ್ಸ್ ಇರಲ್ಲ. ಸೊ ಮೂವಿ ನೋಡಿದ್ರೆ ಚೆನ್ನಾಗಿರುತ್ತೆ. ಫಸ್ಟಿಗೆ ಹೇಳಬೇಕಿದ್ದದ್ದು ನಾನು ಅಪರಾಧಿ ಅಲ್ಲ. ಸಿನಿಮಾದ ಬಗ್ಗೆ ಜಾಸ್ತಿ ಹೇಳಿದ್ರೆ ಖಂಡಿತವಾಗ್ಲೂ ಪ್ರಶಾಂತ್ ಅಪರಾಧಿ ಆಗ್ತಾರೆ. ಯಾಕಂದರೆ ಮುಂಚೆನೇ ಹೇಳಿದ್ದಾರೆ, ಸಿನಿಮಾ ಒಂದು ಥ್ರಿಲ್ಲರ್ ಕಥೆ ಆಗಿರೋದ್ರಿಂದ ಸಿನಿಮಾದ್ದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಕ್ಲಿಫ್ ಹ್ಯಾಂಗರ್ಸ್ ಏನಿದೆ ಅದನ್ನು ತುಂಬ ಹೇಳ್ಕೊಳ್ಳೋವಂಥದ್ದಿಲ್ಲ. ಯಾಕಂದರೆ ಎಲ್ಲ ಪಾತ್ರ ಅವ್ರು ಸೃಷ್ಟಿ ಮಾಡಿದಂಥ, ಅವ್ರು ಹೇಳಿದಾಗೆ ಎಲ್ಲ ಪಾತ್ರಗಳನ್ನು ಒಂದು ಅವರ ಸುತ್ತಮುತ್ತ ಇರುವಂಥ ಪ್ರದೇಶದಲ್ಲಿ ನೋಡಿ ಅದರಿಂದ ಒಂದು ಫಿಕ್ಷನಲ್ ಸ್ಟೋರಿಯನ್ನು ಕ್ರಿಯೇಟ್ ಮಾಡಿದಂಥ ಪ್ರಶಾಂತ್ ಕಲ್ಲಡ್ಕ. ಮಾತಾಡೋದು ಕಡಿಮೆನೇ, ಅರ್ಜುನ್ ಕಜೆ ಹೇಳಿದ್ರು. ಆದರೆ ಸೆಟ್ಟಲ್ಲೂ ಮಾತಾಡ್ತಿದ್ರು, ಆದರೆ ಜೋರಾಗಿ ಮಾತಾಡಬೇಕಾದ್ರೆ ಏನು ಮಾತಾಡ್ತಿದ್ರು ಅಂತ ನಮಗೂ ಅರ್ಥ ಆಗ್ತಿರ್ಲಿಲ್ಲ ಕೆಲವು ಸರಿ. ಬಟ್ ಡೆಫಿನೆಟ್ಲಿ ಅವ್ರ ಎಕ್ಸ್ಪೀರಿಯನ್ಸ್ಗೆ ನಾವೆಲ್ಲ ಏನಿಲ್ಲ. ಆ್ಯಕ್ಚುಲಿ ತುಂಬ ಅಸೋಸಿಯೇಟ್ ಆಗಿರಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಆಮೇಲೆ ಸೀರಿಯಲ್ಸ್ಗಳಲ್ಲಿ, ಸಿನಿಮಾಗಳಲ್ಲಿ ಒಂದು ಒಳ್ಳೆಯ ಒಂದು ಟೆಕ್ನಿಷಿಯನ್ ಥರ ಹೆಸರು ಮಾಡಿದಂಥ ನಮ್ಮ ಯಶವಂತ್ ಕಲ್ಲಾಡ್ಕ ಅವರಿಗೆ ಈ ಸಿನಿಮಾ ಮೂಲಕ ಒಂದು ದೊಡ್ಡ ಯಶಸ್ಸು ಸಿಗಬೇಕಂತ ನಮ್ಮ ಇಡೀ ತಂಡದೊಂದು ಆಸೆ. ಆ್ಯಂಡ್ ಸಿನಿಮಾ ಮಾಡೋದು ಕೂಡ ಅವ್ರದ್ದೊಂದು ಭಯಂಕರ ಡ್ರೀಮ್ ಆಗಿತ್ತು. ಈ ಸಿನಿಮಾದ ಹಿಂದೆ ಆಗಿರಲಿ, ಅದು ಎಷ್ಟೇ ಕಷ್ಟ ಇದ್ರು, ಯಾಕಂದರೆ ನಾವು ಮಂಗಳೂರು ಭಾಗದಲ್ಲಿ ತುಳು ಸಿನಿಮಾಗಳನ್ನು ಮಾಡುವಂಥದ್ದು. ಸೊ ಈ ಕಥೆಯನ್ನು ಹೇಳಿದಾಗ, ತುಳು ಸಿನಿಮಾ ಅಂತ ಹೇಳಿದಾಗ ಒಂದಷ್ಟು ಜಾನರ್ಸ್ ಇರುತ್ತೆ, ಒಂದು ಕಾಮಿಡಿ ಆಗಿರಲಿ, ರಾಮ್ ಕಾಮ್, ಆ್ಯಕ್ಷನ್ ಡ್ರಾಮಾ, ಆ ಥರದ್ದು. ಸೊ ಈ ಥರ ಅವ್ರು ಸ್ಕ್ರಿಪ್ಟ್ ಮಾಡಿದಾಗ ಡೆಫಿನೆಟ್ಲಿ ಒಂದು ಬಿಗ್ಗರ್ ಆಡಿಯನ್ಸ್, ಕನ್ನಡ ಸಿನಿಮಾ, ನಮ್ಮ ಕನ್ನಡದ ಮಹಾನ್ ಕಲಾಭಿಮಾನಿಗಳು ಎಲ್ಲರೂ ನೋಡುವಂಥ ಒಂದು ಕಥೆಯನ್ನು ಅವರು ಬರೆದಿದ್ರು. ಸೊ ಆ ಮೂಲಕ ಪ್ರಶಾಂತರು ಒಂದು ಒಳ್ಳೆ ಎಫರ್ಟ್ ಮಾಡಿ ಒಂದಷ್ಟು ಜನರನ್ನು ಒಟ್ಟು ಸೇರಿಸಿ ಒಂದು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅಪರಾಧಿ ನಾನಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ದೇವರೆಡ್ಡಿ ಮಲ್ಬಾರ್. ಹಾಗೆ ಅಮೃತ ಅವರು, ಶಿ ಇಸ್ ವೆರಿ ಗುಡ್ ಆರ್ಟಿಸ್ಟ್. ಯಾಕಂದರೆ ಇನಿಷಿಯಲಿ ಎಲ್ಲ ತುಳು ಮಾತಾಡ್ತಿದ್ರು, ಪಾಪ ಫಸ್ಟಿಗೆ ಒಂದು ಸ್ವಲ್ಪ ನರ್ವಸ್ ಆದರು ಅವರು, ಆಮೇಲೆ ಒಂದು ಸ್ವಲ್ಪ ತುಳುನವರು ಅರ್ಥ ಮಾಡ್ಕೊಂಡ್ರು. ಆ್ಯಂಡ್ ವಿತ್ ದ್ಯಾಟ್ ಶಿ ಇಸ್ ಅ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಡೆಫಿನೆಟ್ಲಿ ಯು ಹ್ಯಾವ್ ಅ ವೆರಿ ವೆರಿ ಬ್ರೈಟ್ ಫ್ಯೂಚರ್ ಅಮೃತ. ಗಾಡ್ ಬ್ಲೆಸ್ ಯು. ಆ್ಯಂಡ್ ಪತ್ರಿಕಾದ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಒಂದು ಚಿಕ್ಕ ತಂಡ ಒಂದು ಸಿನಿಮಾವನ್ನು ನಮ್ಮ ಕರ್ನಾಟಕದ ಕಲಾಭಿಮಾನಿಗಳಿಗೆ ಕೊಡೋಕ್ಕಂತ ನಾವು ಪ್ರಯತ್ನ ಪಡ್ತಿದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಈ ಸಿನಿಮಾ ಜನರಿಗೆ ತಲುಪುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಖಂಡಿತ ಸರ್. ಸಾರಿ ಸರ್. ಹೌದು ಸರ್. ಇಟ್ಸ್ ಅ ವೆರಿ ಸ್ಯಾಡ್ ಪಾರ್ಟ್. ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅಪರಾಧಿ ನಾನಲ್ಲ, ಅದ್ರ ಜೊತೆ ಕಾಂತಾರದಲ್ಲೂ ಒಂದಷ್ಟು ಭಾಗದಲ್ಲಿ ಅವರು ಅಭಿನಯಿಸಿದ್ರು. ಸೊ ಅವ್ರ ಜೊತೆ ಒಂದು ಅದ್ಭುತ ಕಲಾವಿದರು, ನಮ್ಮೆಲ್ಲರೂ ಗೊತ್ತಿರೋ ಥರ. ಸೊ ಅಷ್ಟೊಂದು ಮೂಮೆಂಟ್ಸ್ ನಮಗೆ ಸಿಕ್ಕಿದಂಥದ್ದೊಂದು
ತುಂಬ ಖುಷಿನೂ ಆಗುತ್ತೆ, ಅಂದರೆ ಅವರು ಇಲ್ಲ ಅಂತ ಹೇಳಿದಾಗ ಬೇಸರನೂ ಆಗುತ್ತೆ. ಸೊ ಈ ಮೂಲಕ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್. ಎಕ್ಸ್ಟ್ರೀಮ್ಲಿ ನಾವು ಅವ್ರನ್ನ ತುಂಬ ಜ್ಞಾಪಿಸ್ಕೋಬೇಕಾಗತ್ತೆ. ಯಾಕಂದರೆ ಅವ್ರ ಆಶೀರ್ವಾದ ಆ ಸಿನಿಮಾ ಮಾಡಬೇಕಾದ್ರೆ ಅದೇ ಜೋಶಲ್ಲಿ ಪಾಪ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಕೈ ಕೊಟ್ಟರು ಶೆಡ್ಯೂಲ್ಗಾಗಿರಲಿ ಆ ಸೀನ್ಸಿಗಾಗಿರಲಿ ಅವರು ಅಷ್ಟು 100% ಕೊಟ್ಟು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕಂತ ಅಲ್ಲೇನು ಅಪರಾಧ ಮಾಡಿಲ್ಲ ಇಲ್ಲ ಹಂಗೆ ಮಾಡ್ತಿದ್ದು ನಿಮ್ಗೆ ಗೊತ್ತಾಗ್ತಿಲ್ಲ ಪೇಪರ್ ಎರಡು ಭಾಷೆಲ್ಲ ಇದು ತುಳು ಕನ್ನಡ ಕನ್ನಡ ಮಾತ್ರ. ಸಮಾಧಾನ ಅಂದ್ರೆ ಈಗ ಕ್ರೈಮ್ ಮಾಡಿದವನು ಸಹ ಫಸ್ಟ್ ಹೋಗಿ ಸರ್ ನಾನು ಅಪರಾಧ ಮಾಡಿದ್ ನಾನಲ್ಲ ಅಂತ ಕ್ರೈಮ್ ಮಾಡಿದವನು ಸಹ ಫಸ್ಟ್ ಹೋಗಿ ಅಪರಾಧಿ ನಾನಲ್ಲ ಅಂತಾರೆ. ಅದಕ್ಕೋಸ್ಕರ ಇದೆ ಅರ್ಜುನ್ ಗಾಯ ಅಂದ್ರೆ ಇದೇ ಟೈಟ್ಲ್ ಇದೆ ಅಂತ ನಾವು ಹುಡುಕ್ತಿದ್ವಿ ಏನು ಟೈಟ್ಲ್ ಇಡುವ ಅಂತ. ಅರ್ಜುನ್ ಗಾಯ ಸಜೆಸ್ಟ್ ಮಾಡಿದ್ದು ಇದೇ ಇದೆ ಅಂತ ಟೈಟ್ಲ್ ಇಟ್ಟಿದ್ದು ಅರ್ಜುನ್ ಗಾಯ. ಒಂದೇ ಭಾಷೆನ ಇದು? ಒಂದು ತುಳುವಲ್ಲಿ ಬರಲ್ಲ ನಿಮ್ಮ ತುಳು? ಹಂಗೇನೆ ನಾವೆಲ್ಲ ಮಾತಾಡೋ ಮಾಡುವಂತ ಕಲೆ ಸರ್ ಹತ್ರ ಮಾತ್ರ ಇದು ಮಾಡೋದು ಸರ್ ಓಕೆ ಕ್ರೈಮ್ ಮಾಡೋದು ಸ್ವಲ್ಪ ಕ್ರೈಮ್ ಸಬ್ಜೆಕ್ಟ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ನನ್ನ ಪ್ರಕಾರ ಗೊತ್ತಿಲ್ಲ. ಅದಕ್ಕೋಸ್ಕರ ಯಾಕಂದ್ರೆ ಥಿಯೇಟರ್ ನಮ್ಗೆ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಇನ್ನೊಂದು ಅರ್ಜುನ್ ಸರ್ ಯಾವತ್ತು ಕಥೆನೂ ಕೇಳಿಲ್ಲ ನಿನ್ ಪಿಕ್ಚರ ಮಾಡ್ತೀನಿ ಅಂತ. ಅದು ಆದ್ಮೇಲೆ ನಂಗೆ ಯಾವುದು ಇಲ್ಲ ಸರ್, ಅವ್ರೀಗ ದೊಡ್ಡ ಮಾತು ಹೇಳ್ತಾರೆ. ಯಾಕಂದರೆ ನಮ್ಗೆಲ್ರಿಗಿಂತಲೂ ಸೀರಿಯಲ್ ಅವರೇ. ಮೋಸ್ಟ್ ಪ್ರಾಬ್ಲಿ ನಾವು ಸಿನಿಮಾ ಹೀರೋ ಆಗಿರಲಿ ಒಂದು ಸ್ವಲ್ಪ 2-3 ಡೈರೆಕ್ಟ್ ಮಾಡಿದ್ದೀನಿ, ಆದರೆ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ನನ್ನ ಅಸೋಸಿಯೇಟ್ ಆಗಿದ್ದಾಗ ಕೂಡ ಯಾವುದೇ ಒಂದು ಪ್ರೆಷರ್ ಡೈರೆಕ್ಟರ್ಗೆ ಬೀಳದಾಗ ಅದನ್ನು ಮ್ಯಾನೇಜ್ ಮಾಡಿಕೊಳ್ಳುವಂಥ ಎಲ್ಲ ಕೆಪಾಸಿಟಿ ಇರುವಂಥ ಒಂದು ಅದ್ಭುತ ಟೆಕ್ನಿಷಿಯನ್ ಸರ್. ಸೊ ನಮ್ಮ ಚಿತ್ರ ಅಪರಾಧಿ ನಾನಲ್ಲ ಇದರ